ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೆರಡು ದಿನಗಳ ಕಳೆದ್ರೆ 2026 ಅಂದ್ರೆ ಹೊಸ ವರ್ಷ. ಹೊಸ ಜೋಶ್ನೊಂದಿಗೆ ನಿಮ್ಮೆಲ್ಲರ ಒಂದು ಬದುಕು ಮತ್ತೆ ಶುರುವಾಗಲಿ ಅಂತ ನಾನು ಆಶಿಸ್ತೇನೆ. ಅಂಡ್ ಇನ್ನೊಂದು ವಿಚಾರ, ನೇಮಕಾತಿಯ ಕುರಿತಾಗಿ, ಎಸ್ಪೆಷಲಿ ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, ಎಲ್ಲದರ ಕುರಿತಾಗಿ ಒಂದು ಸಿಹಿ ಸುದ್ದಿ ಇದೆ ನಿಮ್ಗೆ. ಏನು ಅಂತ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಇನ್ನೇನು ಜನವರಿ 28ನೇ ತಾರೀಕು ಒಟ್ಟಿನಲ್ಲಿ ಜನವರಿ ತಿಂಗಳಲ್ಲಿ ಒಂದಿಷ್ಟು ಕೇಸ್ಗಳು, ಈ ನೇಮಕಾತಿಗೆ ಇರುವಂತ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರ ಕೂಡ ಹಾಕೊಂಡಿದೆ. ಅದಾದ್ಮೇಲೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಲ್ಲಿ ಕೂಡ ಸರ್ಕಾರ ಒಂದು ನೇಮಕಾತಿಗಳು ಅಂದ್ರೆ ಯಾವ್ಯಾವುದು ಖಾಲಿ ಹುದ್ದೆಗಳಿದೆ, ಸೊ ಅದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂಡ್ ಕೊಡಬೇಕಿದೆ. ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಬಜೆಟ್ ಅನ್ನ ಮೀಸಲಿಡುವಂತ ಸಾಧ್ಯತೆ ಇದೆ. ಅಂಡ್ ಅದಾದ್ಮೇಲೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮ್ಗೆ ಅಧಿಕೃತವಾಗಿ ಒಂದಿಷ್ಟು ನೋಟಿಫಿಕೇಶನ್ಸ್ಗಳು KPSC ಇಂದ ಬೇರೆ ಬೇರೆ, ಈಗ ಪೊಲೀಸ್ ಇಲಾಖೆದೆಲ್ಲವೂ ಕೂಡ ಶಿಕ್ಷಕರ ನೇಮಕಾತಿ ಆರಂಭ ಆಗುವಂತ ಸಾಧ್ಯತೆ ಇದೆ. ಸೊ ಇದು ನನಗೆ ಬಂದಿರುವಂತ ಮಾಹಿತಿ, ಇದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತೇಳಿ ಈ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಅಂಡ್ ಇದರ ಮೇಲೆ ನಿಮ್ಮ ಒಂದು ಫೋಕಸ್ ಇರಲಿ. ಈಗ ಇನ್ನು ಉಳಿದಿರುವಂತ ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾರೆಲ್ಲ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿದ್ರೆ, ಎಸ್ಪೆಷಲಿ PS ಆಗಿರ್ಬೋದು, PC, ಸೊ ದಯವಿಟ್ಟು ಹೆಚ್ಚಿನ ಗಮನವನ್ನು ಕೊಡಿ. ಅಂಡ್ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಆಲ್ರೆಡಿ ಟೆಟ್ ಪಾಸ್ ಆಗಿ ರೆಡಿ ಆಗ್ತಾ ಇದ್ದೀರಾ, ಸೊ ನಿಮ್ಮ ಒಂದು ತಯಾರಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಅಂಡ್ ಬೇರೆ ಬೇರೆ SD FD ಹುದ್ದೆಗಳದ್ದು ಕೂಡ ಅಷ್ಟೇ, ತುಂಬಾ ಜನ ಸೀನಿಯರ್ಸು ಸೀರಿಯಸ್ ಆಗಿ ತುಂಬಾ ವರ್ಷಗಳಿಂದ ಓದಿರುವಂತವ್ರು ಇದ್ದಾರೆ. ಹಂಗಾಗಿ ಕಾಂಪಿಟೇಷನ್ ತುಂಬಾನೇ ಹೆಚ್ಚಿದೆ. ಹಾಗಾಗಿ ಹೆಚ್ಚು ಗಮನವನ್ನ ಕೊಡಿ. ಆದಷ್ಟು ಪ್ರಿಪರೇಷನ್ ಅನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಕ್ಕೆ ಹೋಗುವಂಥದ್ದು, ಅದು ಮಾಡಕ್ ಹೋಗ್ಬೇಡಿ. ಇಷ್ಟು ದಿನ ಆಗೋಗಿರುವಂಥದ್ದೆಲ್ಲ ಆಗಿದೆ. ಈಗ ಉಳಿದಿರುವಂಥದ್ದೇನು ನಿಮ್ಮ ಒಂದು ತಯಾರಿ ಮತ್ತು ಪರೀಕ್ಷೆಯನ್ನ ಎದುರಿಸುವಂತ ಒಂದು ನಿಮ್ಮ ಶಕ್ತಿ. ಸೊ ಹಾಗಾಗಿ ಈ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತೆ ನೀವು ಯಾವುದೇ ಡೌಟ್ ಇಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಇದು ಖಚಿತವಾದಂತ ಮಾಹಿತಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಧಿಕೃತವಾಗಿ KPSC ಇಂದ ಮತ್ತು ಬೇರೆ ಬೇರೆ ನೋಟಿಫಿಕೇಶನ್ಸ್ಗಳು ಆರಂಭ ಆಗುತ್ತೆ. ಬಟ್ ಎಲ್ಲವೂ ಆಗುತ್ತಾ, ಎಷ್ಟು ಹುದ್ದೆಗಳಾಗುತ್ತೆ ಅದು ಯಾವುದು ಅಂತಿಮ ಇಲ್ಲ. ಬಟ್ ಒಟ್ಟಾರೆ ಮಾಡೋದಂತೂ ಶೋರ್ ಇದೆ. ಸರ್ಕಾರಕ್ಕೆ ಈಗಾಗಲೇ ಈ ಬಗ್ಗೆ ಮಾಹಿತಿ ಇದೆ. ಬಟ್ ಇನ್ನೊಂದು ಎಲೆಕ್ಷನ್ ವಿಚಾರದಲ್ಲೂ ಕೂಡ ತುಂಬಾ ಜನ ಅದು ಕೇಳ್ತಾ ಇದ್ದಾರೆ. ಬಟ್ ಅದು ಏನಾಗುತ್ತೆ ಅನ್ನೋಂಥದ್ದು ಸದ್ಯಕ್ಕಿನ್ನೂ ನಿರ್ಣಯ ಇಲ್ಲ. ಹಂಗಾಗಿ ಬಜೆಟ್ ಅಲ್ಲಿ ಒಂದಿಷ್ಟು ಫಂಡ್ ಇಡುವಂಥದ್ದು ಶೋರ್ ಇದೆ. ಅಂಡ್ ಅದರ ಜೊತೆ ಕೇಸ್ಗಳದ್ದು ಕೂಡ ಸರ್ಕಾರ ಅದನ್ನ ಈಗ ಮನವಿಯನ್ನು ಮಾಡಿಕೊಂಡು ನೋಟಿಫಿಕೇಶನ್ಗಳಿಗೆ ಆರಂಭ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಅಂಡ್ KA ಯಾರೆಲ್ಲ ಪರೀಕ್ಷೆ ಬರ್ದಿದ್ರೆ ನೋಡಿ, ನಿಮ್ದು ಏನ್ ತಲೆ ಕೆಡಿಸ್ಕೋಬೇಡಿ. ಕಂಪಲ್ಸರಿ ಕನ್ನಡದು ತುಂಬಾ ಜನ ಡೌಟ್ ಅಲ್ಲೇ ಇದ್ದೀರಾ. ಸರ್ಟಿಫಿಕೇಟ್ ಬಿಡ್ತಾರೆ. ಯಾರು ಈ ಹಿಂದೆ KA ಎಕ್ಸಾಮ್ ಪಾಸ್ ಆಗಿದ್ದೀರಾ, ಕಡ್ಡಾಯ ಕನ್ನಡ ಅವರಿಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಲಿಂಕ್ ಪ್ರೊವೈಡ್ ಮಾಡ್ತಾರೆ ಆದಷ್ಟು ಬೇಗ. ಸೊ ಅದ್ರ ಬಗ್ಗೆ ಏನು ಗೊಂದಲ ಇಟ್ಕೊಳಕ್ ಹೋಗ್ಬೇಡಿ. ಒಟ್ಟಾರೆಯಾಗಿ ಇಷ್ಟು ಒಂದು ಮಾಹಿತಿ ನನಗೆ ದೊರೆತಿರುವಂಥದ್ದು. ಸೊ ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ. ಅಂಡ್ ಬರುವ ವರ್ಷ ನಿಮ್ಮೆಲ್ಲರ ಪಾಲಿಗೆ ಖಂಡಿತವಾಗಿಯೂ ಸಕ್ಸಸ್ಫುಲ್ ಇಯರ್ ಆಗುತ್ತೆ. ನೀವೆಲ್ಲ ಏನ್ ಅನ್ಕೊಂಡಿದ್ರ ಆ ಒಂದು ಯಶಸ್ಸು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಬಟ್ ಪ್ರಯತ್ನ ಹೆಚ್ಚಾಗಿರ್ಬೇಕಷ್ಟೇ. ಪ್ರಯತ್ನ ಪಡದೆ ನಾವು ವಿಫಲರಾದಾಗ ಆಗುವ ನೋವಿಗಿಂತ ಪ್ರಯತ್ನ ಪಟ್ಟು ಸೋತ್ರೆ ಅದು ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವು ಶ್ರಮ ಪಟ್ಟಿದ್ವಿ, ಬಟ್ ಸ್ವಲ್ಪದ್ರಲ್ಲಿ ಗೆಲುವು ತಪ್ಪಿತು ಅಂತ. ಯಾರು ಕೂಡ ಪ್ರಯತ್ನ ಪಡದೆ ಸುಮ್ಮನೆ ಕೂರ್ಬೇಡಿ. ಇದೊಂದು ಒಳ್ಳೆ ಅವಕಾಶ ಇದೆ. ಇದೊಂದೇ ಅಂತಲ್ಲ, ಬೇರೆ ಏನೇ ನಿಮ್ಮ ಯಾವುದೇ ರೀತಿಯಾದಂತ ಕನಸುಗಳಿದ್ರು ಕೂಡ ಅದನ್ನ ಈಡೇರಿಸೋದಕ್ಕೆ ಶ್ರಮ ಪಡಿ. 2 ದಿನ ಕಳೆದೋದ್ರೆ 2025 ಕೂಡ ಕಂಪ್ಲೀಟ್ ಆಯ್ತು. ನೀವೇನ್ ಅನ್ಕೊಂಡಿದ್ರೆ ಅದನ್ನ ಮಾಡಿಲ್ಲ ಈ ವರ್ಷ, ಅದನ್ನ ನೆಕ್ಸ್ಟ್ ಇಯರ್ ಮಾಡಿ. ಅಂಡ್ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಂತೂ ತುಂಬಾ ಉತ್ಸುಕರಾಗಿದ್ದಾರೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಹುದ್ದೆಗಳಿದೆ ಒಂದು. ಅಂಡ್ ತುಂಬಾ ಜನ ಅದ ಕನಸದು, ನಾನು ಒಂದು ಶಿಕ್ಷಕ ಹುದ್ದೆ ಪಡಿಬೇಕು ಅಂತ ಎಷ್ಟೋ ಜನ ಆಕಾಂಕ್ಷಿಗಳು ಹಲವಾರು ದಿನಗಳಿಂದ ಪಟ್ಟಂತ ಶ್ರಮಕ್ಕೆ ಪ್ರತಿಫಲ ಸಿಗುವಂತ ಸಮಯ ಇದೆ. ಅಂಡ್ ಯಾರು ಟೆಟ್ ಪಾಸ್ ಆಗಿಲ್ಲ, ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ನಿಮ್ಗೆ ಅವಕಾಶ ಇದೆ. ಇದು ತಪ್ಪಿದೆ ಅಂತಂದ್ರೆ ಇನ್ನೊಂದು ಯಾವುದೋ ಒಂದು ಅವಕಾಶ ಖಂಡಿತವಾಗಿ ನಿಮ್ಗೆ ಇದ್ದೇ ಇರುತ್ತೆ. ಅದರ ಕಡೆ ಫೋಕಸ್ ಮಾಡಿ. ಅಂಡ್ ಬೇರೆ ಬೇರೆ ಯಾವುದೆಲ್ಲ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂತಹ ಹುದ್ದೆಗಳು ಎಷ್ಟು, ಯಾವ್ದು ಫಸ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಇನ್ನೊಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಯಾವ ಇಲಾಖೆಗೆ ತಯಾರಿ ನಡೆಸ್ತಾ ಇದ್ದಾರೆ, ಯಾವ ಹುದ್ದೆಗೆ, ಸೊ ಅದಕ್ಕೆ ಸಂಬಂಧಪಟ್ಟ ಎಷ್ಟು ಹುದ್ದೆಗಳಿದೆ, ಎಷ್ಟು ಅನುಮತಿ ಸಿಕ್ಕಿದೆ, ಯಾವಾಗ ಆಗ್ಬೋದು ನೋಟಿಫಿಕೇಶನ್, ಎಲ್ಲವೂ ಕೂಡ ಒಂದು ಡೀಟೇಲ್ಡ್ ಆಗಿ ತಿಳಿಸ್ತೀನಿ. ಬಟ್ SD FD ಆಕಾಂಕ್ಷಿಗಳಿಗಂತೂ ಒಳ್ಳೆ ನೋಟಿಫಿಕೇಶನ್ ಇದೆ, ಅದು ಮಾತ್ರ ಡೌಟ್ ಇಲ್ಲ. ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಯಾರು ಓದ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮ್ಗೆ ಒಂದು ಗುಡ್ ನೋಟಿಫಿಕೇಶನ್ ಇದೆ ಈ ಬಾರಿ. ಆದಷ್ಟು ತಯಾರಿಯನ್ನ ಇನ್ನಷ್ಟು ವೇಗಗೊಳಿಸಿ. ಅಂಡ್ ಸಿಲೆಬಸ್ ನಿಮ್ಗೆ ಗೊತ್ತಿದೆ, ಅದು ಚೇಂಜ್ ಆಗುವಂತಂದ್ರೆ ಯಾವುದೇ ಸಾಧ್ಯತೆ ಇಲ್ಲ. KPSC SD FD ಹೇಳ್ತಾ ಇರೋದು ನಾನು. ಆಲ್ರೆಡಿ ಏನು ಓಲ್ಡ್ ಸಿಲೆಬಸ್ ಇದೆ, ಪೇಪರ್ 1 ಪೇಪರ್ 2 ಆಸ್ ಇಟ್ ಈಸ್ ಇರುತ್ತೆ. ಅದರಲ್ಲಿ ಏನು ಬದಲಾವಣೆಯನ್ನು ನಿರೀಕ್ಷೆ ಮಾಡುವಂಥದ್ದು ಸದ್ಯಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ. ಹಾಗಾಗಿ
ಓಲ್ಡ್ ಸಿಲೆಬಸ್ ಪ್ರಕಾರ ಓಲ್ಡ್ ಏನು ನೀವು ಪ್ರಿಪರೇಷನ್ ಮಾಡ್ತಾ ಇದ್ರಿ ಸೋರ್ಸಸ್ ಎಲ್ಲವೂ ಕೂಡ ಅದೇ ರೀತಿ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದ.